ಶ್ರೀ ಕೂರ್ಮಾವತಾರ. ಕತೆ ಪ್ರಾರಂಭವಾಗುವುದು ದೇವತೆಗಳ ರಾಜ ಇಂದ್ರ ಮತ್ತು ತಪಸ್ವಿಯಾದ ದುರ್ವಾಸ ಮುನಿಗಳ ಭೇಟಿಯಿಂದ. ಇಂದ್ರನು ತನ್ನ ಶಕ್ತಿ ಮತ್ತು ಸಂಪತ್ತಿನ ಅಹಂಕಾರದಲ್ಲಿದ್ದ. ಇಂದ್ರನಿಗೆ ಮತ್ತು ಸಮಸ್ತ ದೇವತೆಗಳಿಗೆ ಶಾಪ ಕೊಡುತ್ತಾರೆ. ಅಸುರರು ದೇವಲೋಕದ ಮೇಲೆ ಆಕ್ರಮಣ ಮಾಡಿ ದೇವತೆಗಳನ್ನು ಸೋಲಿಸುತ್ತಾರೆ. ಕ್ಷೀರಸಾಗರವನ್ನು ಮಂಥನ ಮಾಡಿ ಅಮೃತವನ್ನು ಹೊರತೆಗೆಯಲು ಸಲಹೆ ನೀಡುತ್ತಾರೆ. ಮಂಥನ ದಂಡವಾಗಿ ಬಳಸಲು ಮಂದಾರ ಪರ್ವತವನ್ನು ಆಯ್ಕೆ ಮಾಡಲಾಯಿತು. ಹಗ್ಗವಾಗಿ ಬಳಸಲು ಸರ್ಪಗಳ ರಾಜನಾದ ವಾಸುಕಿಯನ್ನು ಆಯ್ಕೆ ಮಾಡಲಾಯಿತು. ದೇವತೆಗಳು ವಾಸುಕಿಯ ಬಾಲದ ಕಡೆ, ಅಸುರರು ವಾಸುಕಿಯ ತಲೆಯ ಕಡೆ ನಿಂತು ಮಹಾಮಂಥನವನ್ನು ಪ್ರಾರಂಭಿಸಿದರು. ಮಂಥನ ತೀವ್ರಗೊಂಡಂತೆ ಮೊದಲು ಹೊರಬಂದಿದ್ದು ಯಾವುದೋ ಸಂಪತ್ತು ಅಲ್ಲ, ಬದಲಿಗೆ ಸೃಷ್ಟಿಯನ್ನೇ ಸುಡುವ ಭೀಕರ ಶಕ್ತಿಯುಳ್ಳ ಹಾಲಾಹಲ ವಿಷ. ಇದರ ಉಷ್ಣತೆ ಮತ್ತು ಹೊಗೆಗೆ 3 ಲೋಕಗಳು ತತ್ತರಿಸಿದವು. ಶಿವನು ಆ ವಿಷವನ್ನು ಕುಡಿದು ಅದನ್ನು ತನ್ನ ಕಂಠದಲ್ಲೇ ಇರಿಸಿಕೊಂಡರು. ಇದ ನಂತರ ಕ್ಷೀರಸಾಗರದಿಂದ ಒಂದರ ನಂತರ ಒಂದರಂತೆ 14 ಅಮೂಲ್ಯ ರತ್ನಗಳು ಹೊರಬಂದವು. ಅಂತಿಮವಾಗಿ ದೇವತೆಗಳ ವೈದ್ಯರಾದ ಧನ್ವಂತರಿಯವರು ಅಮರತ್ವವನ್ನು ನೀಡುವ ಅಮೃತ ಕಲಶವನ್ನು ಹೊತ್ತು ಹೊರಬಂದರು. ಅಮೃತ ಕಲಶವನ್ನು ನೋಡಿದ ತಕ್ಷಣ ಅಸುರರು ಅದನ್ನು ಕಿತ್ತುಕೊಂಡು ಓಡಿ ಹೋಗುತ್ತಾರೆ. ಆಗ ವಿಷ್ಣುವು ತಮ್ಮ ಮಾಯಾ ಶಕ್ತಿಯಿಂದ ಅತ್ಯಂತ ಮೋಹಕವಾದ ಅತಿ ಸುಂದರವಾದ ಸ್ತ್ರೀ ರೂಪವಾದ ಮೋಹಿನಿಯ ಅವತಾರ ತಾಳುತ್ತಾರೆ. ಮೋಹಿನಿಯ ಸೌಂದರ್ಯಕ್ಕೆ ಮರುಳಾದ ಅಸುರರು ಅಮೃತ ಹಂಚಿಕೆಯ ಜವಾಬ್ದಾರಿಯನ್ನು ಮೋಹಿನಿಗೆ ನೀಡುತ್ತಾರೆ. ಮೋಹಿನಿಯು ಮೋಸದಿಂದ ಮೊದಲು ದೇವತೆಗಳಿಗೆ ಮಾತ್ರ ಅಮೃತವನ್ನು ಹಂಚುತ್ತಾಳೆ. ದೇವತೆಗಳು ಅಮೃತ ಕುಡಿದು ಅಮರರಾಗುತ್ತಾರೆ ಮತ್ತು ತಮ್ಮ ಕಳೆದು ಹೋದ ಶಕ್ತಿಯನ್ನು ಮರಳಿ ಪಡೆಯುತ್ತಾರೆ.